ಮೈಸೂರಿನಲ್ಲಿ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರಕ್ಕೆ ದಾಖಲೆ ಉಲ್ಲೇಖಿಸಿ ಬಿಜೆಪಿ ಸಂಸದ ಯದುವೀರ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮ್ಯಾಪ್ ಪತ್ರ ವ್ಯವಹಾರದ ದಾಖಲೆಯನ್ನ ಪೋಸ್ಟ್ ಮಾಡಿದ್ದಾರೆ ಯದುವೀರ್. ಪಾಲಿಕೆ ಆಯುಕ್ತರೇ ಈ ದಾಖಲೆಗಳನ್ನ ಒಮ್ಮೆ ನೋಡಿ. ಮಿರ್ಜಾ ಇಸ್ಮಾಯಿಲ್ ಸಂಬಂಧಿ ಪ್ರಿನ್ಸಸ್ ರಸ್ತೆಯಲ್ಲಿ ವಾಸವಿದ್ರು. ಅವರು ಬರೆದ ಪತ್ರದಲ್ಲಿಯೂ ಕೂಡ ಪ್ರಿನ್ಸಸ್ ರಸ್ತೆ ಅಂತ ಉಲ್ಲೇಖ ಆಗಿದೆ. ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂತ ಮಿರ್ಜಾ ಇಸ್ಮಾಯಿಲ್ ಮೈಸೂರು ಮ್ಯಾಪ್ನಲ್ಲಿ ಪ್ರಿನ್ಸಸ್ ರಸ್ತೆ ಅನ್ನೋದಾಗಿ ಗುರುತಿಸಲಾಗಿದೆ. 1921ರಲ್ಲಿ ಮೈಸೂರು ನಗರಾಭಿವೃದ್ಧಿ ವಿಶ್ವಸ್ತ ಮಂಡಳಿಯಿಂದ ಈ ನಾಮಕರಣ ಕೂಡ ಆಗುತ್ತೆ. ಇದೇ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿಟ್ಟಿದ್ದಕ್ಕೆ ದಾಖಲೆ ಕೂಡ ಇದೆ. ಗೊಂದಲ ಸೃಷ್ಟಿಸುವ ಬದಲು ಅದರ ಮೂಲವನ್ನ ಪರಿಶೀಲಿಸಿ ಅಂತ ಯದುವೀರ್ ಹೇಳ್ತಾ ಇದ್ದಾರೆ. ರಾಜಮನೆತನದ ಕೊಡುಗೆಯನ್ನ ಗುರುತಿಸಿ ಗೌರವಿಸಬೇಕು ಹೀಗಂತ ಸಾಮಾಜಿಕ ಜಾಲತಾಣದಲ್ಲಿ ಸಂಸದ ಯದುವೀರ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಏನೇನ್ ದಾಖಲೆಗಳು ಇದೆ ಅನ್ನೋದಾಗಿಯೂ ಕೂಡ ಅವರು ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ. ಮೈಸೂರಿನಲ್ಲಿ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವಂತ ವಿಚಾರಕ್ಕೆ ಇದಾಗಲೇ ಪ್ರಿನ್ಸಸ್ ರಸ್ತೆ ಅಂತ ದಾಖಲೆಗಳಿದ್ದಾವೆ. ಅದರ ನಂತರ ಹೆಸರನ್ನ ಬದಲಾಯಿಸೋದು ಸರಿಯಲ್ಲ ಅನ್ನುವಂತ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಇದೀಗ ದಾಖಲೆಯನ್ನ ಕೂಡ ಸಲ್ಲಿಸಿದ್ದಾರೆ ಬಿಜೆಪಿ ಸಂಸದ ಯದುವೀರ್ ಒಡೆಯರ್. ಮ್ಯಾಪ್ ಹಾಗೆ ಪತ್ರ ವ್ಯವಹಾರದ ದಾಖಲೆಯನ್ನ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಪಾಲಿಕೆ ಆಯುಕ್ತರೇ ಈ ದಾಖಲೆಗಳನ್ನೊಮ್ಮೆ ನೋಡಿ ಅನ್ನೋದಾಗಿ ಬರೆದುಕೊಂಡಿದ್ದಾರೆ. ಮಿರ್ಜಾ ಇಸ್ಮಾಯಿಲ್ ಸಂಬಂಧಿ ಪ್ರಿನ್ಸಸ್ ರಸ್ತೆಯಲ್ಲಿ ವಾಸವಿದ್ದಿದ್ರಿಂದ ಹಿಡಿದು ಯಾವ್ಯಾವ ದಾಖಲೆಗಳಲ್ಲಿ ಪ್ರಿನ್ಸಸ್ ರೋಡ್ ಅಂತ ಮೆನ್ಷನ್ ಆಗಿದೆಯೋ ಆ ದಾಖಲೆಯ ಸಮೇತವಾಗಿ ಪೋಸ್ಟ್ ಅನ್ನು ಮಾಡಿದ್ದಾರೆ ಯದುವೀರ್. ಆ ಪೋಸ್ಟ್ ಅನ್ನು ನೀವು ಗಮನಿಸಬಹುದಾಗಿದೆ. ಇನ್ನು ಅದೇ ಸ್ಟ್ರೀಟ್ ನಲ್ಲಿ ವಾಸವಿದ್ದಂತ ಕುಟುಂಬ ಕೂಡ ಹೇಳ್ತಾ ಇತ್ತು, 40 ವರ್ಷಗಳಿಗೂ ಹೆಚ್ಚು ನಾವಿಲ್ಲಿ ವಾಸ ಮಾಡಿದ್ವಿ. ನಮ್ಮ ಮನೆಯ ದಾಖಲೆಗಳಾಗಿರ್ಬೋದು, ನಮ್ಮ ಪರ್ಸನಲ್ ಐಡೆಂಟಿಟಿ ಕಾರ್ಡ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರಿನ್ಸಸ್ ರೋಡ್ ಅನ್ನೋದಾಗಿ ಅಲ್ಲಿ ದಾಖಲಾಗಿದೆ ಅನ್ನೋದಾಗಿ. 40 ವರ್ಷಗಳಿಗೂ ಹೆಚ್ಚು ನಾವಿಲ್ಲಿ ವಾಸ ಇದ್ವಿ ಅಂತ. ಅದೇ ಮನೆಯ ನೇಮ್ ಬೋರ್ಡ್ ಅನ್ನ ನೀವು ನೋಡ್ತಾ ಇದ್ದೀರಲ್ಲ, ಶೋಬೋಧ್ ಹಾಗೆ ನೀತಾ ಗುಪ್ತಾ ಅವರ ಮನೆಯ ಕೆಳಗೆ ಆ ನೇಮ್ ಬೋರ್ಡ್ ನಲ್ಲಿ ಪ್ರಿನ್ಸಸ್ ರೋಡ್ ಅನ್ನೋದಾಗಿ ಇದೆ. ಸೊ ಅವ್ರು ಹೇಳೋ ಪ್ರಕಾರ ಇಷ್ಟು ವರ್ಷಗಳಿಂದ ಯಾವ್ಯಾವ ದಾಖಲೆಗಳನ್ನ ನಾವು ಹೋಲ್ಡ್ ಮಾಡ್ತಾ ಇದ್ದೀವೋ ಆ ಎಲ್ಲಾ ದಾಖಲೆಯಲ್ಲೂ ಕೂಡ ಪ್ರಿನ್ಸಸ್ ರೋಡ್ ಅನ್ನೋದಾಗಿಯೇ ಇದೆ ಅಂತ. ಅದರ ಬೆನ್ನಲ್ಲೇ ಇದೀಗ ಯದುವೀರ್ ಪೋಸ್ಟ್ ಮಾಡಿರುವಂತ ದಾಖಲೆಗಳನ್ನ ಗಮನಿಸ್ತಾ ಇದ್ದೀರಾ. ಎಷ್ಟು ವರ್ಷಗಳ ಹಿಂದಿನಿಂದ ಮಾಡಿರುವಂತ ಪೋಸ್ಟ್ ಇದೆಯಲ್ಲ, ಆ ಪೋಸ್ಟ್ ಕಾರ್ಡ್ ನ ಫೋಟೋವನ್ನ ಕೂಡ ಅವರು ಪೋಸ್ಟ್ ಮಾಡಿದ್ದಾರೆ. ಟ್ವೀಟ್ ನಲ್ಲಿ ಆ ಉಲ್ಲೇಖ ಮಾಡಿದ್ದಾರೆ ಅವರು. ಪ್ರಿನ್ಸಸ್ ರಸ್ತೆ ಅಂತ ಉಲ್ಲೇಖ ಇದೆ ಆ ಪತ್ರದಲ್ಲೂ ಕೂಡ. ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂತ ಮಿರ್ಜಾ ಇಸ್ಮಾಯಿಲ್ ಅವರು ಮೈಸೂರು ಮ್ಯಾಪ್ನಲ್ಲಿ ಪ್ರಿನ್ಸಸ್ ರಸ್ತೆ ಅಂತ ಗುರುತಿಸಲಾಗಿದೆ. 1921ರಲ್ಲಿ ಮೈಸೂರು ನಗರಾಭಿವೃದ್ಧಿ ವಿಶ್ವಸ್ತ ಮಂಡಳಿಯಿಂದ ನಾಮಕರಣ ಆಗಿದೆ ಅನ್ನೋದಾಗಿ ಸುದೀರ್ಘವಾದಂತಹ ವಿವರವನ್ನ ಕೂಡ ಪೋಸ್ಟ್ ಮಾಡಿದ್ದಾರೆ ಯದುವೀರ್. ಇದೇ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿಟ್ಟಿರೋದಕ್ಕೆ ದಾಖಲೆ ಕೂಡ ಇದೆ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಆಗ್ತಾ ಇದ್ದಂತ ಚರ್ಚೆ ಅಂತ ಹೇಳಿದ್ರೆ, ಎಲ್ಲಿ ದಾಖಲೆ ಇದೆ, ಪ್ರಿನ್ಸಸ್ ರಸ್ತೆ ಅಂತ ಕರೆಯಲಾಗುತ್ತೆ ಹೊರತು ದಾಖಲೆಯಲ್ಲೆಲ್ಲಾದ್ರೂ ಅದು ಮೆನ್ಷನ್ ಆಗಿದೆಯಾ ಅನ್ನುವಂತ ಚರ್ಚೆ ಬಹಳ ದೊಡ್ಡದಾಗಿ ನಡೀತಾ ಇತ್ತು. ಇದೀಗ ದಾಖಲೆಯ ಸಮೇತವಾಗಿ ಯದುವೀರ್ ಅವರು ಪೋಸ್ಟ್ ಮಾಡಿ ಈ ಪೋಸ್ಟ್ ಇದೀಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಒಂದು, ಅಲ್ಲೇ ವಾಸವಿದ್ದಂತ ಜನರು ಕೊಟ್ಟಿರುವಂತ ಹೇಳಿಕೆಗಳು, ನಮ್ಮ ಮನೆಯ ಅಡ್ರೆಸ್ ನಲ್ಲಿ ಪ್ರಿನ್ಸಸ್ ರೋಡ್ ಅಂತಾನೆ ಇದೆ ಅಂತ ಹೇಳ್ತಾ ಇರೋದು. ಅದರ ಜೊತೆಗೆ ಯದುವೀರ್ ಅವರು ಮಾಡಿರುವಂತಹ ಪೋಸ್ಟ್ ನಲ್ಲಿ ಕೆಲ ದಾಖಲೆಗಳನ್ನ ನೋಡಬಹುದಾಗಿದೆ.